ಸ್ನೇಹಿತರೆ, NCERT ಅಂದ್ರೇನು? ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಹಾಗೂ ತರಬೇತಿ ಮಂಡಳಿ. ಸ್ನೇಹಿತರೆ, NCERT ಲಾಂಛನ ಎಲ್ಲಿಂದ ಪಡೆದುಕೊಂಡಿದ್ದು? ಈ ಲಾಂಛನ ಏಕೆ ಇಷ್ಟು ವಿಭಿನ್ನ ಮತ್ತು ವಿಶೇಷ? ಈ ಲಾಂಛನ ಏನನ್ನು ಸೂಚಿಸುತ್ತದೆ? ಈ ಲಾಂಛನದ ಮೂಲ ಇರುವುದಾದರೂ ಎಲ್ಲಿ? ಹೌದು ಸ್ನೇಹಿತರೆ, ಇಂತಹ ಕುತೂಹಲಕಾರಿ ವಿಡಿಯೋಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಲಹೆ ಸೂಚನೆಗಳಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ, ರಾಯಚೂರು ಎಂದ ಕೂಡಲೇ ನಮಗೆಲ್ಲ ನೆನಪಾಗೋದು ಅನ್ನ, ಚಿನ್ನ ಮತ್ತು ಬೆಳಕು ನೀಡುವ ಜಿಲ್ಲೆ ಅಂತ. ಈ ನೆಲಕ್ಕಾಗಿ ಇತಿಹಾಸದಲ್ಲಿ ಅನೇಕ ಕಥನಗಳು ನಡೆದೋಗಿವೆ. ಇದಕ್ಕೆ ಸಾಕ್ಷಿ ಎಂಬಂತೆ ರಾಯಚೂರು ಜಿಲ್ಲೆಯ ಉದ್ದಗಲಕ್ಕೂ ಇರುವ ಸ್ಮಾರಕಗಳು, ಕೋಟೆಗಳು, ಅವಶೇಷಗಳೇ ಕಾಣಬಹುದಾಗಿದೆ ಸ್ನೇಹಿತರೆ. ಇವುಗಳ ಮಧ್ಯೆ ಜಿಲ್ಲೆಯ ಮಸ್ಕಿ ಪಟ್ಟಣವು ಕೂಡ ಇಡೀ ಭಾರತ ದೇಶವೇ ತಿರುಗಿ ನೋಡುವಂತೆ ಮಾಡಿದೆ. ಮಸ್ಕಿಗೆ ಈ ಹಿಂದೆ ಮೋಸಂಗಿಪುರ ಎಂದು ಹೆಸರಿರುವುದನ್ನು ಶಾಸನಗಳ ಮೂಲಕ ತಿಳಿದು ಬಂದಿದ್ದು, ಈ ನೆಲದಲ್ಲಿ ದೊರೆತ ಶಿಲಾಶಾಸನವೊಂದು ಸಾಮ್ರಾಟ್ ಅಶೋಕನೇ ದೇವನಾಂಪ್ರಿಯ ಎಂದು ಜಗಕ್ಕೆ ಅನಾವರಣಗೊಳಿಸಿತು. ಇಂತಹ ಪ್ರಾಗೈತಿಹಾಸಿಕ ನೆಲೆ ಹೊಂದಿದ ಇಲ್ಲಿನ ಬೆಟ್ಟಗುಡ್ಡಗಳ ಬಂಡೆಗಳ ಮೇಲೆ ಶಿಲಾ ರೇಖಾಚಿತ್ರಗಳನ್ನು, ಕೆತ್ತನೆಗಳನ್ನು ಈಗಲೂ ನಾವು ಕಾಣಬಹುದಾಗಿದೆ ಸ್ನೇಹಿತರೆ. ಇತಿಹಾಸ ಮಾತ್ರವಲ್ಲದೆ ಶೈಕ್ಷಣಿಕವಾಗಿಯೂ ಮಸ್ಕಿ ಮಹತ್ವವನ್ನು ಪಡೆದಿದೆ. ಇತಿಹಾಸಕ್ಕೆ ತಳಕು ಹಾಕಿಕೊಂಡ ಶೈಕ್ಷಣಿಕ ಕ್ಷೇತ್ರದಲ್ಲಿಯೇ ಅಪಾರವಾದ ಖ್ಯಾತಿ ಪಡೆದಿದೆ. ಮಸ್ಕಿಯ ಬೆಟ್ಟದ ಮಲ್ಲಿಕಾರ್ಜುನ ದೇವಸ್ಥಾನವು 2ನೇ ಶ್ರೀಶೈಲ ಎಂದೇ ಖ್ಯಾತಿ ಪಡೆದಿದ್ದು, ಇದೇ ದೇವಸ್ಥಾನದ ದಕ್ಷಿಣ ದಿಕ್ಕಿನ ಎಡಬದಿಯ ಹೊರಗೋಡೆಯ ಮೇಲೆ 3 ಮುಖದ ಹಂಸಗಳ ಉಬ್ಬುಶಿಲ್ಪ ಕೆತ್ತನೆಯು ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಹಾಗೂ ತರಬೇತಿ ಮಂಡಳಿ NCERT ಲಾಂಛನವಾಗಿ ಬಳಕೆಯಾಗಿರುವುದು ನಮ್ಮೆಲ್ಲರ ಹೆಮ್ಮೆ ಮತ್ತು ಗರ್ವ ಸ್ನೇಹಿತರೆ. ದೇಶದ ಉದ್ದಕ್ಕೂ CBSE ಪಠ್ಯಪುಸ್ತಕ ಒದಗಿಸುವ ಭಾರತದ ಏಕೈಕ ಸಂಸ್ಥೆಯಾದ NCERT ತನ್ನ ಪಠ್ಯಪುಸ್ತಕದಲ್ಲಿ 3 ಮುಖದ ಹಂಸಗಳ ಲಾಂಛನವನ್ನು ನೋಡಬಹುದು. ಈ ಹಿಂದೆ ಇಲ್ಲಿನ ಉತ್ಖನನದಲ್ಲಿ ದೊರೆತ 3 ಮುಖಗಳ ಹಂಸಗಳ ಉಬ್ಬುಶಿಲ್ಪವನ್ನು ದೇವಾಲಯದ ಗೋಡೆಗೆ ಅಳವಡಿಸಲಾಗಿದೆ. ಲಾಂಛನದಲ್ಲಿ 3 ಮುಖದ ಹಂಸಗಳು ವೃತ್ತಾಕಾರದಲ್ಲಿ ಪರಸ್ಪರ ಬೆಸೆದುಕೊಂಡಿದ್ದು, ಇದು ಹಂಸಗಳು ಜ್ಞಾನದ ಮತ್ತು ನಿರಂತರತೆಯ ಪ್ರತೀಕವಾಗಿದೆ ಎಂದು ಹೇಳಬಹುದು ಸ್ನೇಹಿತರೆ. ಇಂತಹ ಮಸ್ಕಿ ನಮ್ಮ ದೇಶಕ್ಕೆ ಲಾಂಛನವನ್ನು ಪರಿಚಯಿಸಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯ. ಇಂತಹ ಕುತೂಹಲಕಾರಿ ಸ್ವಾರಸ್ಯಕರ ವಿಡಿಯೋಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಲಹೆ ಸೂಚನೆಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.